ನಮಸ್ಕಾರ ಸ್ನೇಹಿತರೆ. ಇಂದು ನಾವು ನಿಮ್ಮನ್ನು ಕರೆದೊಯ್ಯುತ್ತಿರುವುದು ಕರ್ನಾಟಕದ ತುಮಕೂರು ಜಿಲ್ಲೆಯ ಒಂದು ಪವಿತ್ರ ಮತ್ತು ಪುರಾತನ ಸ್ಥಳಕ್ಕೆ. ಅದು ಬೇರೆ ಯಾವುದೂ ಅಲ್ಲ, ಕೈದಾಳ ಚೆನ್ನಕೇಶವ ದೇವಸ್ಥಾನ. ಇದು ಕೇವಲ ದೇವಾಲಯವಲ್ಲ, ಇದು ಇತಿಹಾಸ, ಭಕ್ತಿ ಮತ್ತು ಶಿಲ್ಪಕಲೆಯ ಸಂಗಮ. ಈ ದೇವಾಲಯವನ್ನು ಸುಮಾರು 12ನೇ ಶತಮಾನದಲ್ಲಿ ಹೊಯ್ಸಳ ಅರಸರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಹೊಯ್ಸಳರ ಕಾಲಘಟ್ಟದಲ್ಲಿ ನಿರ್ಮಿತವಾದ ದೇವಾಲಯಗಳು ಭಾರತದ ಶಿಲ್ಪಕಲಾ ಇತಿಹಾಸದಲ್ಲೇ ವಿಶಿಷ್ಟ ಸ್ಥಾನವನ್ನು ಪಡೆದಿವೆ. ಕೈದಾಳ ಚೆನ್ನಕೇಶವ ದೇವಸ್ಥಾನವು ಅದೇ ಪರಂಪರೆಯ ಒಂದು ಅಮೂಲ್ಯ ರತ್ನ. ಈ ದೇವಾಲಯದ ಪ್ರಮುಖ ಆಕರ್ಷಣೆಯೆಂದರೆ ಅದರ ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪ. ನಕ್ಷತ್ರಾಕಾರದ ವೇದಿಕೆ, ಮೃದುಕಲ್ಲಿನಲ್ಲಿ ಕೆತ್ತಿದ ಸೂಕ್ಷ್ಮ ಶಿಲ್ಪಗಳು, ಗೋಡೆಗಳ ಮೇಲೆ ಕಾಣಿಸುವ ರಾಮಾಯಣ, ಮಹಾಭಾರತ, ದಶಾವತಾರಗಳ ಶಿಲ್ಪಗಳು ಇವೆಲ್ಲವೂ ನೋಡುಗರನ್ನು ಮಂತ್ರಮುಗ್ಧಗೊಳಿಸುತ್ತವೆ. ಪ್ರತಿ ಶಿಲ್ಪವೂ ಒಂದು ಕಥೆ ಹೇಳುವಂತೆ ಕಾಣುತ್ತದೆ. ಇಲ್ಲಿ ಪ್ರತಿಷ್ಠಾಪಿತನಾದ ಶ್ರೀ ಚೆನ್ನಕೇಶವ ದೇವರು ವಿಷ್ಣುವಿನ ರೂಪವಾಗಿದ್ದು, ಭಕ್ತರಿಗೆ ಶಾಂತಿ, ಐಶ್ವರ್ಯ, ಆರೋಗ್ಯ ಮತ್ತು ಕೃಪೆ ನೀಡುವ ದೇವತೆಯೆಂದು ನಂಬಲಾಗುತ್ತದೆ. ಗ್ರಾಮಸ್ಥರ ಜೀವನದಲ್ಲಿ ಈ ದೇವಾಲಯ ಆಧ್ಯಾತ್ಮಿಕ ಕೇಂದ್ರವಾಗಿಯೇ ಅಲ್ಲ, ಸಾಂಸ್ಕೃತಿಕ ಕೇಂದ್ರವಾಗಿಯೂ ಮಹತ್ವ ಹೊಂದಿದೆ. ವೈಕುಂಠ ಏಕಾದಶಿ, ಜನ್ಮಾಷ್ಟಮಿ, ಬ್ರಹ್ಮೋತ್ಸವ, ಕಾರ್ತಿಕ ಮಾಸದ ಪೂಜೆಗಳು ಇಲ್ಲಿ ಅತ್ಯಂತ ಭಕ್ತಿಭಾವದಿಂದ ಆಚರಿಸಲಾಗುತ್ತವೆ. ಈ ಸಮಯದಲ್ಲಿ ದೇವಾಲಯ ಭಕ್ತರಿಂದ ತುಂಬಿರುತ್ತದೆ. ನೀವು ಕೂಡ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿ ದೈವಿಕ ಶಾಂತಿಯನ್ನು ಅನುಭವಿಸಿ. ಧನ್ಯವಾದಗಳು.